ಸ್ವಚ್ಛ ಬೆಂಗಳೂರಿಗೆ ಸಚಿವ ಕೃಷ್ಣ ಬೈರೇಗೌಡ ಪಣ ತೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಿನ ರಸ್ತೆಗಳು ಮತ್ತೆ ಕಸದ ಸಮಸ್ಯೆ ವಿಚಾರದಲ್ಲಿ ಕೃಷ್ಣ ಬೈರೇಗೌಡರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರಸ್ತೆಗಳಲ್ಲಿರುವಂತಹ ಕಸ, ಕಟ್ಟಡದ ಅವಶೇಷಗಳೆಲ್ಲ ತೆರವಾಗಬೇಕು. ವಿಶೇಷ ಅಭಿಯಾನದಡಿ ಸಂಪೂರ್ಣ ತೆರವಾಗಬೇಕಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಸುರಿದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ರೂಲ್ಸ್ ಅಲ್ಲಿ ಇದೆ, ಅದನ್ನ ಡ್ರಿಲ್ ಡೌನ್ ನಾನು ನೀವೆಲ್ಲ ಏನು ಸಿಸ್ಟಮ್ ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ದು ಏನು ಸಿಸ್ಟಮ್ ಇದೆ, ಏನು ನಿಮ್ಮ ರೂಲ್ಸ್ ಅಲ್ಲಿ ಇದೆ, ಅದನ್ನ ಪ್ಲೀಸ್ ಎನ್ಫೋರ್ಸ್ ಮಾಡಿ. ಐ ಆಮ್ ನಾಟ್ ಆಸ್ಕಿಂಗ್ ಫಾರ್ ಎನಿಥಿಂಗ್. ಹೊಸದಾಗಿ ಏನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಿಂದೆ ಮಾಡಿರೋದನ್ನ ಟೆಸ್ಟೆಡ್ ಇದೆ, ಟೈಮ್ ಟೆಸ್ಟೆಡ್ ರೂಲ್ಸ್ ಇದೆ. ಇದರಲ್ಲಿ ಬಹಳ ಹೈಕೋರ್ಟ್ ಇನ್ವಾಲ್ವ್ ಆಗಿದೆ, ತುಂಬಾ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಇನ್ವಾಲ್ವ್ ಆಗಿ ಎಲ್ಲರ ಇನ್ಪುಟ್ಸ್ ತಗೊಂಡೇ ಈ ಸಿಸ್ಟಮ್ ಗಳನ್ನ ಡೆವಲಪ್ ಮಾಡಿರೋದು. ಅಂಡ್ ಹಿಂದೆ ಈ ಸಿಸ್ಟಮ್ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಬೆಟರ್ ಆಗಿ ಕೆಲಸ ಮಾಡಿದೆ. ಸೊ ನಾನು ನಿಮ್ಗೆ ಹೇಳೋದು, ಡ್ರಿಲ್ ಡೌನ್ ಆನ್ ದ ಎಸ್ಟಾಬ್ಲಿಷ್ ಸಿಸ್ಟಮ್. ಶಾರ್ಟ್ ಕಟ್ಗಳು ಮಾಡಬೇಕು. ನಿಮ್ಗೆ ಇಷ್ಟ ಬಂದಂಗೆ ಪೇಪರ್ ಅಲ್ಲಿ ಒಂಥರ ಇದೆ, ನೀವು ಮಾಡೋದು ಒಂಥರ. ನಿಮ್ಗೆ ಲೋಕಲ್ಗೆ ತಕ್ಕಂಗೆ ಜಸ್ಟಿಫಿಕೇಶನ್, ನಿಮ್ಗೆ ಎಕ್ಸ್ಕ್ಯೂಸಸ್ ಮೇ ಬಿ 101. ಎಲ್ಲ ಯೋಚನೆ ಮಾಡಿ 10-15 ವರ್ಷ ಆದ್ಮೇಲೆ ಈ ಸಿಸ್ಟಮ್ಸ್ ಡೆವಲಪ್ ಆಗಿದೆ. ಸೊ ಎನ್ಫೋರ್ಸ್ ಮಾಡು. ಇನ್ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಸುರಿದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಕಠಿಣ ಕ್ರಮ ಮಾತ್ರ ಅಲ್ಲ, ಭಾರಿ ದಂಡ ವಿಧಿಸಲಾಗುವುದು. ಕಸ ಸುರಿದವರಿಂದಲೇ ಅದನ್ನ ತೆರವುಗೊಳಿಸಲಾಗುವುದು. ಸ್ವಚ್ಛ ಬೆಂಗಳೂರು ನಮ್ಮೆಲ್ಲರ ಜವಾಬ್ದಾರಿ ಅಂತ ಸಚಿವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ನಡೆದ ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಈ ಸೂಚನೆ ಕೊಟ್ಟಿದ್ದಾರೆ. ಕೆಲಸ ಮಾಡಬೇಕು. ನನ್ನ ಪ್ರಕಾರ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿದ್ರೆ 80% ಸಾಲ್ವ್ ಆಗುತ್ತೆ. 20% ಎಕ್ಸೆಪ್ಷನ್ಸ್ ಇರುತ್ತೆ, ಇರ್ಲಿ ಪರವಾಗಿಲ್ಲ, ಅದನ್ನ ಆಮೇಲೆ ನೋಡೋಣ. ಪ್ಲೀಸ್ ನೀವು ಸಿಸ್ಟಮ್ ಅನ್ನ ಎನ್ಫೋರ್ಸ್ ಮಾಡಿ, ವರ್ಕ್ ಮಾಡಿ. ನೀವು ಕರೆಕ್ಟ್ ಆಗಿ ಪುಲ್ ಅಪ್ ಮಾಡಿದ್ರೆ, ನೀವು ಫೀಲ್ಡ್ ಅಲ್ಲಿ ಇದ್ದು ಮೋಟಿವೇಟ್ ಮಾಡಿ ಟೈಟ್ ಮಾಡಿದ್ರೆ ಕೆಲಸ ಆಗುತ್ತೆ. ದಟ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಯು. ಕ್ಲಿಯರ್ ಗೌಡ್ರ? ನಾನು ಹೊಸ ಒಂದು ಪದಾನು ಸೇರಿಸಿಲ್ಲ ಇಲ್ಲಿವರೆಗೆ. ಹೊಸದು ಒಂದು ಹೇಳಿಲ್ಲ, ನಾನು ಏನೂ ಹೇಳಿಲ್ಲ. ನಾನು ಐ ಹ್ಯಾವ್ ನಥಿಂಗ್ ಟು ಆಡ್, ಬಿಕಾಸ್ ಐ ಬಿಲೀವ್ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇಟ್ ವಿಲ್ ವರ್ಕ್. ಸಿಸ್ಟಮ್ ಹ್ಯಾಸ್ ಟು ಫಂಕ್ಷನ್. ಅಷ್ಟೇ ನಾನು ನಿಮಗೆ ಕೇಳೋದು. ಮೇಕ್ ಇಟ್ ವರ್ಕ್. ಇಲ್ಲ ಅಂದ್ರೆ ನಾನು ಫೀಲ್ಡ್ಗೆ ಬಂದಾಗ ಅಲ್ಲಿ ನನಗೆ ಅದು ಇದು ಕಾಣ್ರೆ ನಂದು ಫ್ಯೂಸ್ ಬ್ಲೋ ಆಗುತ್ತೆ. ದಯವಿಟ್ಟು ಆವತ್ತು ಮಂತ್ರಿ ಬಂದ್ಬಿಟ್ಟು ಹಿಂಗಂದ್ರು ಹಂಗಂದ್ರು ಅಂತ ನಾನು ಬ್ಲೇಮ್ ಮಾಡ್ಬಿಡು. ಯಾಕಂದ್ರೆ ನನಗೆ ಸಿಸ್ಟಮ್ ಕೆಲಸ ಮಾಡಲಿಲ್ಲ ಅಂದ್ರೆ ನಂದು ಫ್ಯೂಸ್ ಬ್ಲೋ ಆಗುತ್ತೆ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಕ್ಲಿಯರ್? ಫೀಲ್ಡ್ಗೆ ಬಂದು ನಾನು ಸ್ವಲ್ಪ ಯದ್ವಾ ಮಾತಾಡಿದ್ರೆ ದಯವಿಟ್ಟು ಆವತ್ತು ಡೋಂಟ್ ಗೆಟ್ ಅಪ್ಸೆಟ್. If I expect you to do things that are not told to you, then you blame me. But I am only asking you to do things that are laid down. Am I clear? Am I clear? Yes, sir. Field ke bandra, please don't allow my fuse to blow. That's all my request to you. ಆಮೇಲೆ ನಾನು ಏನಾದರೂ ಫ್ಯೂಸ್ ಬ್ಲೋ ಆಗಿ ಏನೋ ಮಾತಾಡಿದ್ರೆ ಅವಾಗ ಅಪ್ಸೆಟ್ ಆಗಬೇಕು. ಬಿಕಾಸ್ ಐ ಗಿವನ್ ಯು ಅಡ್ವಾನ್ಸ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ರು ಸಭೆಯಲ್ಲಿ? ವಿಜಯ್, ಈ ಹಿಂದೆ ಕಂದಾಯ ಸಚಿವ ನಿರ್ವಹಣೆ ಮಾಡಿದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಯಾವ ರೀತಿ ನಿರ್ವಹಣೆ ಮಾಡಿದ್ರೆ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅದೇ ರೀತಿಯಾಗಿ ಜಿಬಿಎಗೆ ಅಧಿಕಾರ ವಹಿಸಿಕೊಂಡ ಮೊದಲ ಸಭೆಯಲ್ಲೇ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದು, ಅಧಿಕಾರಿಗಳಿಗೆ ಸೂಚನೆಗಳನ್ನ ಕೊಟ್ಟಿದ್ರು, ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ರು. ಈಗ ಮುಂದುವರೆದ ಭಾಗವಾಗಿ ಇವತ್ತು ಪ್ರಮುಖವಾಗಿ ಘನತ್ಯಾಜ್ಯ ನಿರ್ವಹಣಾ ಸಮಿತಿ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡ್ತಾರೆ. ಎಲ್ಲೆಲ್ಲಿ ಕಸಾವಿ ಇದೆ ಅದನ್ನ ಎಲ್ಲೂ ಕೂಡ ಇರುವಂತೆ ನೀವು ವಿಲೇವಾರಿ ಮಾಡಬೇಕು. ಪ್ರಮುಖವಾಗಿ ಒಂದಷ್ಟು ಏರಿಯಾಗಳಿಗೆ ಹೋಗಲ್ಲ ಅನ್ನೋ ಕಂಪ್ಲೇಂಟ್ ಇದೆ. ನಿಮಗೆ ಇರುವಂತಹ ವೆಹಿಕಲ್ ಅಲ್ಲಿ GPS ಇಲ್ಲ. ಎಲ್ಲವೂ ಸಾಕಷ್ಟು ದೂರುಗಳಿದ್ದಾವೆ, ಕಾಂಟ್ರಾಕ್ಟ್ಗಳ ಜೊತೆ ಹೊಂದಾಣಿಕೆ ಅನ್ನೋ ಆರೋಪಗಳಿದ್ದಾವೆ.
ಅದೆಲ್ಲ ಮುಕ್ತ ಮಾಡ್ಬೇಕು. ನಾನು ಫೀಲ್ಡ್ಗೆ ಬರೋಕೆ ಶುರು ಮಾಡ್ತೀನಿ, ಅದಕ್ಕೂ ಮುಂಚೆ ನೀವು ಎಚ್ಚೆತ್ಕೊಂಡು ಎಲ್ಲವನ್ನು ಕ್ಲೀನ್ ಮಾಡಿರ್ಬೇಕು, ಅಲ್ಲಿವರೆಗೂ ಸ್ವಲ್ಪ ಕಾಲಾವಕಾಶ ಕೊಡ್ತೀನಿ ಅಂತ ಒಂದು ಎಚ್ಚರಿಕೆಯನ್ನು ಇವತ್ತು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ಅಂದ್ರೆ ಸಾಕಷ್ಟು ದೂರಗಳಿರುವಂತ ಒಂದು ಕಸ ವಿಲೇವಾರಿಯನ್ನು ಎಲ್ಲಂದ್ರೆ ರಸ್ತೆ ಬದಿಯಲ್ಲೇ ಬಿಸಾಡಿರುವಂತದ್ದು. ಮತ್ತೊಂದ್ ಕಡೆ ಅಂದ್ರೆ ಇಂಟೀರಿಯರ್ ರೋಡ್ಸ್ ಅಂದ್ರೆ ಒಳಭಾಗ ಏರಿಯಾ ಒಳಗಡೆ ಏನ್ ರೋಡ್ಸ್ ಇರ್ತವೆ ಅವಕ್ಕೆ ಡಾಂಬರೀಕರಣ ಆಗಿಲ್ಲ. ಅವೆರಡು ಕಂಪ್ಲೇಂಟ್ ಜಾಸ್ತಿ ಇತ್ತು. ಹೀಗಾಗಿ ಇವತ್ತು ಅಧಿಕಾರಿಗಳು 5 ಪಾಲಿಕೆಯ ಆಯುಕ್ತರುಗಳ ಜೊತೆ ಒಂದು ಸಭೆ ಮಾಡಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಎಲ್ಲೆಲ್ಲಿ ಆಂತರಿಕ ರಸ್ತೆಗಳಿವೆ ಅವೆಲ್ಲವನ್ನೂ ಕೂಡ ಡಾಂಬರೀಕರಣ ಆಗುವಂತ ಕೆಲಸ ಮಾಡಬೇಕು. ಅದಕ್ಕಾಗಿ ಸರ್ಕಾರದ ವತಿಯಿಂದ ಸುಮಾರು 2,000 ಕೋಟಿಯನ್ನ ನಾವು ಈಗ ಪಡೆದುಕೊಂಡಿದ್ದೇವೆ. ಅದನ್ನ ವಿನಿಯೋಗ ಮಾಡಬೇಕು. ಎಲ್ಲೆಲ್ಲಿ ಇದಾವೋ ಅದೆಲ್ಲೂ ಕೂಡ ತರಾತುರಿಯಲ್ಲಿ ಟೆಂಡರ್ ಮಾಡಿ ಅದನ್ನ ಆದಷ್ಟು ಬೇಗ ಇನ್ನೆರಡು ತಿಂಗಳಲ್ಲಿ ಎಲ್ಲವನ್ನು ಕೂಡ ಕೆಲಸವನ್ನ ಶುರು ಮಾಡುವಂತೆ ಒಂದು ತಾಕೀತನ್ನ ಮಾಡ್ತಾರೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿರುವಂತದ್ದು ಕಸದ ನಿರ್ವಹಣೆ ಏನಿದೆ, ಇದಕ್ಕೆ ಆಗಲೇ 33 ಪ್ಯಾಕೇಜ್ ಟೆಂಡರ್ ಗಳನ್ನ ಕರೆದಿದೆ, ಅದು ಫೈನಲ್ ಹಂತದಲ್ಲಿದೆ. ಅದಕ್ಕೂ ಮುನ್ನವೇ ಎಲ್ಲರೂ ಕೂಡ ಫೀಲ್ಡ್ ನಲ್ಲಿದ್ದು ಈಗ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಹಿಂದೆ ಏನಾಗಿದೆ ನಮ್ಗೆ ಬೇಕಿಲ್ಲ, ಇನ್ನು ಮುಂದೆ ಸಾರ್ವಜನಿಕ ವಲಯದಲ್ಲಿ ದೂರುಗಳು ಬರಬಾರ್ದು. ಇದಕ್ಕೆ ಸಾರ್ವಜನಿಕರು ಕೂಡ ಸ್ಪಂದಿಸಬೇಕಾಗುತ್ತೆ. ಯಾಕಂದ್ರೆ ಸಾರ್ವಜನಿಕರು ಕೂಡ ಎಲ್ಲಂದ್ರಲ್ಲೇ ರಸ್ತೆ ಬದಿಯಲ್ಲಿ ಕಸವನ್ನ ಎಸೆಯುವಂತ ಕೆಲಸ ಮಾಡ್ತಾರೆ. ಅಂತವ್ರು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಏನಾದ್ರೂ ನಮ್ಮ GBA ವತಿಯಿಂದ ಸಿಬ್ಬಂದಿಗಳು ಅಥವಾ ಆಟೋಗಳು ಲಾರಿಗಳು ನಿಮ್ಮ ಏರಿಯಾಗೆ ಬರ್ಲಿಲ್ಲ ಅಂದ್ರೆ ನಮಗೆ ದೂರು ಕೊಡಿ, ನಾನು ಅಧಿಕಾರಿಗಳನ್ನು ಮತ್ತೆ ಸಿಬ್ಬಂದಿನ ಸರಿಪಡಿಸುವಂತ ಕೆಲಸ ಮಾಡ್ತೇನೆ. ನೀವಾಗಿ ಎಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಸವನ್ನ ಎಸೆಯಬೇಡಿ. ನೀವು ಕೂಡ ಎಲ್ಲರೂ ಕೂಡ ಇದಕ್ಕೆ ಜವಾಬ್ದಾರಿತರ ಆಗಿರ್ಬೇಕು. ಸಾರ್ವಜನಿಕರು ಕೂಡ ಸ್ಪಂದಿಸಬೇಕು. ಬೆಂಗಳೂರು ಬ್ಯೂಟಿಫುಲ್ ಮಾಡ್ಬೇಕಂದ್ರೆ ಎಲ್ಲರೂ ಕೂಡ ಸ್ಪಂದಿಸಬೇಕು ಅನ್ನೋದನ್ನ ಹೇಳ್ತಾ ಇರುವಂತ ಜೊತೆಗೆ ಅಧಿಕಾರಿ ಕೂಡ ಸಾಕಷ್ಟು ಒಂದು ತಾಕೀತು ಮಾಡಿರುವಂತದ್ದು ವಿಜಯ್. ಥ್ಯಾಂಕ್ ಯು ಶಿವರಾಜ್.